ನಮಸ್ಕಾರ ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯ ರಾಜಕೀಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ಯೋಜನೆಯನ್ನ ಮಾಡಿಯೇ ಮಾಡ್ತೀವಿ ಅಂತೇಳಿ ಹಠ ಹಿಡಿದಿದ್ದಾರೆ. ಇತ್ತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ನಿರತರೊಂದಿಗೆ ಭಾಗಿಯಾಗಿದ್ದಾರೆ. ಹಾಗೆಯೇ ಒಂದಷ್ಟು ಗೊಂದಲಗಳು ಸರ್ವೇ ಸಾಮಾನ್ಯವಾಗಿ ಈ ಭಾಗದ ರೈತರಲ್ಲೂ ಇದೆ. ಕಳೆದ ಸಾಕಷ್ಟು ದಿನಗಳಿಂದ ಹೋರಾಟ ಆಗ್ತಾ ಇದ್ರು. ಈ ಭಾಗದ ರೈತರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಎನ್ನುವಂತ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮಾತನಾಡೋಕೆ ನಮ್ಮ ಸ್ಟುಡಿಯೋದಲ್ಲಿ ಶಾಸಕರಾಗಿರುವ ಎಚ್.ಸಿ. ಬಾಲಕೃಷ್ಣ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ವಿರೋಧ, ಮುಖ್ಯಮಂತ್ರಿಗಳು ಹಿಡಿದ ಹಠವನ್ನು ಬಿಡುವಂತೆ ಕಾಣ್ತಾ ಇಲ್ಲ. ಇತ್ತ ರೈತರು ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸ್ತಾ ಇಲ್ಲ. ಏನ್ ಸರ್ ಜಟಾಪಟಿ ಇದು? ನೀವು ಹೇಳಿದ ದೊಡ್ಡ ಮಟ್ಟದ ಹೋರಾಟ ಅಂತ ಯಾಕೆ ಹೇಳ್ತಾ ಇದ್ದೀರ ಅಂತ ಗೊತ್ತಿಲ್ಲ ನನಗೆ. ಕಳೆದ ಸಾಕಷ್ಟು ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ರೆ, ರಾಜ್ಯದ ಅನ್ನದಾತರು ಹೋರಾಟ ಮಾಡ್ತಾ ಇದ್ರೆ ದೊಡ್ಡ ಹೋರಾಟ ಆಗೋಲ್ವ ಸರ್? ಹೇಗೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ, ಅದರ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ಬಂದು ಅದಕ್ಕೆ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು JDSನವ್ರು ಮಾಡ್ತಾ ಇರ್ತಕ್ಕಂಥ. ಹಂಗಾದ್ರೆ ನಿಮ್ಮ ಪ್ರಕಾರ ಇದು JDSನವರ ಹೋರಾಟ? ಖಂಡಿತ ರೈತರ ಹೋರಾಟ ಅಲ್ಲ, JDSನವರ ಪ್ರೇರಿತ ಹೋರಾಟ ಇದು. ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರು ಒಂದಷ್ಟು ಸಂಖ್ಯೆಯಲ್ಲಿ ಹೋರಾಟ ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ರೈತರುಗಳನ್ನ ಪ್ರಾಮಾಣಿಕವಾಗಿ ಅಲ್ಲಿ ಜಮೀನು ಕಳ್ಕೊಳ್ತಕ್ಕಂಥ ರೈತರು ಒಂದಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಈ ಯೋಜನೆ ಆಗಬೇಕು ಅಂತಕ್ಕಂಥ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈ ಯೋಜನೆ ಆಗಬೇಕು ಅಂತಕ್ಕಂಥದ್ದು. ಈಗ ಇದನ್ನು ಮಾಡಿದವ್ರು ಯಾರು? ಈ ಯೋಜನೆಗೆ ಚಾಲನೆ ಕೊಟ್ಟಂಥವ್ರು ಯಾರು? ಈ ಹಿಂದೆ ಕುಮಾರಸ್ವಾಮಿ ಅವರು. ಹೌದು. ಯಾವಾಗ 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತೇಳಿ, ಅದರಲ್ಲಿ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಚಾಲನೆ ಕೊಟ್ಟಂಥವ್ರು ಕುಮಾರಸ್ವಾಮಿಯವರು. ಆಗ ನೀವು ಅಲ್ಲೇ ಇದ್ರಿ? ನಾನು ಇದ್ದೆ. ನಾನು ಅದ್ರ ಪರವಾಗೇ ಇದ್ದೆ. ನಾನು ವಿರೋಧ ಮಾಡಲಿಲ್ಲ ಅವತ್ತು. ನಾನು ಈ ಯೋಜನೆ ಪರವಾಗಿ ನಾನು ಇದ್ದೆ. ಕುಮಾರಸ್ವಾಮಿ ಅವರು ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾನು ಕೂಡ ಅವತ್ತು ವಿಧಾನಸೌಧದಲ್ಲಿ ನಾನು ಕೂಡ ಸಹಕಾರ ಕೊಟ್ಟು ಚರ್ಚೆ ಮಾಡಿದ್ದೇನೆ. ಈಗಲೂ ನೀವು ಅಲ್ಲೇ ಇದ್ದಿದ್ರೆ ಇದನ್ನು ವಿರೋಧ ಮಾಡ್ತಿದ್ರಿ? ಇಲ್ಲ. ನೋಡಿ, ಆಡೋದೊಂದು ಮಾಡೋದೊಂದು ಮಾಡಬಾರ್ದು. ರಾಜಕಾರಣಿಗಳಲ್ಲಿ ಈ ಸಮಯಕ್ಕೆ ತಕ್ಕಂತೆ ತಮ್ಮ ಬಣ್ಣವನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು. ಕುಮಾರಸ್ವಾಮಿಯವರು ಈ ಯೋಜನೆಗೆ ಚಾಲನೆ ಕೊಟ್ಟಂಥವ್ರು. ಕುಮಾರಸ್ವಾಮಿಯವ್ರ ಕಾಲದಲ್ಲಿ ಈ ಯೋಜನೆಯನ್ನು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ನೋಟಿಫಿಕೇಶನ್ ಮಾಡಿದಂಥವ್ರು. ನಂತರ ಅದನ್ನು ಎಲ್ಲೂ ಕೂಡ ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತೇಳಿ ಅದನ್ನು ರೆಡ್ ಝೋನ್ ಮಾಡಿದಂಥವ್ರು ಕುಮಾರಸ್ವಾಮಿಯವರು. ಜಾಗತಿಕ ಟೆಂಡರನ್ನು ಕರೆದಂಥವ್ರು. PPP ಮಾಡೆಲ್ನಲ್ಲಿ ಪ್ರೈವೇಟ್ನವ್ರಿಗೆ ಈ ಯೋಜನೆಯನ್ನು ವಹಿಸಬೇಕು, ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಹಿಸಿದಂಥವ್ರು ಕುಮಾರಸ್ವಾಮಿಯವರು. ಈಗ ಬಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತವ್ರೆ ಕೇಂದ್ರ ಮಂತ್ರಿಗಳು ಅನ್ನೋದ್ರಲ್ಲಿ ಅರ್ಥ ಇದೆಯಾ ಅನ್ನೋದಕ್ಕೆ ನನ್ನ ಮೂಲಭೂತವಾದಂಥ ಪ್ರಶ್ನೆ. ಈ ಯೋಜನೆಯನ್ನು ಆಮೇಲೆ ಅದು ಹೇಳ್ತೀನಿ. 2018ರಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರು. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಇದೇ ರೈತರು ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು ಹೋಗಿ ಕೇಳಿದಾಗ, ಇಲ್ಲ ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ, ಇದನ್ನು ಯಾವುದೇ ಕಾರಣಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಒಳ್ಳೆ ರೀತಿಯಲ್ಲಿ ಬೆಲೆ ಕೊಡಿಸ್ತೀನಿ ಅಂತಕ್ಕಂಥ ಮಾತು ಹೇಳ್ದಂಥವ್ರು ಕುಮಾರಸ್ವಾಮಿಯವರು. ಇವತ್ತು ಬಂದು D.K. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೇನು ಒಳ್ಳೆ ಹೆಸರು ಬಂದ್ಬಿಡ್ತದೆ, ಅವ್ರ ಮುಖಕ್ಕೆ ಕಪ್ಪು ಮುಸುವೆಯನ್ನು ಬಳಿಬೇಕು ಅಂತೇಳಿ ಅಲ್ಲಿ ಬಂದು ಪಾದಯಾತ್ರೆ ಮಾಡ್ತಕ್ಕಂಥದ್ದು, ಧರಣಿ ಮಾಡ್ತಕ್ಕಂಥದ್ದು, ಇದು ಎಷ್ಟು ಸೂಕ್ತ ಅಂತೇಳಿ ನೀವು ವಿಶ್ಲೇಷಣೆ ಮಾಡಿ ಸಾರ್ವಜನಿಕರಿಗೆ ಮಾಡೋಣ. ನೀವು ವಿಶ್ಲೇಷಣೆ ಮಾಡಿ. ಏನು ದೊಡ್ಡ ಮಟ್ಟದಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ಆಲೋಚನೆ ಏನಿಲ್ಲ. D.K. ಶಿವಕುಮಾರ್ ಅವ್ರಿಗೆ ಅವ್ರ ಹೆಸರಿಗೆ ಕಪ್ಪು ಮಸಿಯನ್ನು ಬಳಿಬೇಕು ಅಂತಕ್ಕಂಥ ಆಲೋಚನೆ ಅಷ್ಟೇ ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇರ್ತಕ್ಕಂಥದ್ದು. ಅದರಿಂದ ಆಮೇಲೆ ಏನು ಅಟ್ಟಕ್ಕೆ ಬಿದ್ದಿಲ್ಲ. D.K. ಶಿವಕುಮಾರ್ ಅವರು ಇದನ್ನು ಮಾಡೇ ತೀರ್ಬೇಕು. ಅಟ್ಟಕ್ಕೆ ಬಿದ್ದಿದ್ರೆ ನಮ್ದು 23ರಲ್ಲೇ ನಾವು ಅಧಿಕಾರಕ್ಕೆ ಬಂದು ಆವಾಗಲೇ ಮಾಡ್ಬೋದಾಗಿತ್ತು. ನಾವು ಹಲವಾರು ಬಾರಿ ರೈತರುಗಳನ್ನ ಕರೆದು ಇಂಟ್ರಾಕ್ಟ್ ಮಾಡಿ ರೈತರುಗಳೆಲ್ಲ ಒತ್ತಡ ಹಾಕಿ ನಮಗೆ ಕುಮಾರಸ್ವಾಮಿ ಅವರು ಮಾಡಿದಂಥ ಒಂದು ಕೆಟ್ಟ ತೀರ್ಮಾನದಿಂದ 2006ರಲ್ಲಿ ರೆಡ್ ಝೋನ್ ಆಗಿ ನಮ್ಮ ಬದುಕುಗಳು ಮೂರಾ ಬಟ್ಟೆ ಆಗಿದ್ದಾವೆ. ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಿ ಅಂತ ಹೇಳಿ ರೈತರು ಬಂದು ಕೇಳ್ಕೊಂಡಾಗ, ಎಲ್ಲ ಬಂದು ಕೇಳ್ಕೊಂಡಿಲ್ಲ, ಮೆಜಾರಿಟಿ ರೈತರುಗಳು ಬಂದು ಕೇಳ್ಕೊಂಡಾಗ ಇದನ್ನು ಮಾಡಬೇಕು ಅಂತ ಹೊರಟವರು. ನಾವು ಅಟಕ್ಕೆ ಬಿದ್ದು ಮಾಡೋದಿದ್ರೆ 2023ರಲ್ಲೇ ಮಾಡ್ಬಿಡ್ತಿದ್ದೋ. ಇದರಿಂದ ಆಗುವಂತ ಉಪಯೋಗ ಏನು ಅಂತ ರಾಜ್ಯದ ಜನ ಕೇಳ್ತಾ ಇದಾರೆ, ಹೇಳ್ಬೋದಾ? ಅದನ್ನ ಕುಮಾರಸ್ವಾಮಿ ಅವ್ರನ್ನ ಕೇಳ್ಬೇಕು ನೀವು. ಯಾಕೆ ಮಾಡಿದ್ರು ಯೋಜನೆ? ಒಂದ್ ನಿಮಿಷ ದಯಮಾಡಿ. ಈ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ಆಲೋಚನೆಯನ್ನ ಯಾತಕ್ಕೋಸ್ಕರ ಮಾಡಿದ್ರಿ ಅಂತೇಳಿ ಕುಮಾರಸ್ವಾಮಿ ಅವ್ರನ್ನ ಕೇಳ್ಬೋದಲ್ಲ ನೀವು? ಕುಮಾರಸ್ವಾಮಿ ಅವ್ರಿಗೆ ಪ್ರಶ್ನೆ ಕೇಳಲ್ಲ, ನೀವೆಲ್ಲೂ ಕೇಳಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೂ ಕೇಳ್ಬೋದಲ್ವ? ಕೇಳಿ. ಈ ಕುಮಾರಸ್ವಾಮಿ ಅವ್ರು ಏನು ಆಲೋಚನೆ ಇತ್ತು ಅಂದ್ರೆ, ಅವರು ಹೇಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ, ಅವ್ರು ವಿಧಾನಸೌಧದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ, ಅದಕ್ಕೆ ಈ ಒಂದು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದು. ಈ 5 ಟೌನ್ಶಿಪ್ನಲ್ಲಿ ವಿಶೇಷವಾಗಿ ಬಿಡದಿಯನ್ನು ಒತ್ತು ಕೊಟ್ಟು ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದು.
ಒತ್ತಡ ಜಾಸ್ತಿ ಇದೆ ಮಾಡಬೇಕು ಅಂತ ಆಲೋಚನೆ ಮಾಡಿದಂಥವ್ರು ಇವತ್ತು ಒತ್ತಡ ಇಲ್ವಾ ಹಂಗಾದ್ರೆ? ಸೂಕ್ತ ಬೆಂಗಳೂರಿನ ಒತ್ತಡ ಸರ್ ಅದಕ್ಕೆ ಸೂಕ್ತ ವ್ಯಕ್ತಿ ನೀವೇನು ಅಂತ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಬಿಡದಿ ಟೌನ್ಶಿಪ್ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ, ಒಂದು ಕ್ಲಾರಿಟಿ ಕೊಡ್ಬೋದಲ್ಲ? ನಾನೇ ಹೇಳ್ತಾ ಇದ್ದೀನಲ್ಲ, ಬೆಂಗಳೂರಿನ ಒತ್ತಡವನ್ನ ಕಡಿಮೆ ಮಾಡಬೇಕು, ಅದನ್ನ ಟೌನ್ಶಿಪ್ ಅನ್ನ ಒತ್ತಡಕ್ಕೆ ಆಚೆಗಡೆಗೆ ಹಾಕ್ಬೇಕು, ಬೆಂಗಳೂರಿನ ಗ್ರಾಮೀಣ ಭಾಗಗಳಿಗೆ ಹಾಕ್ಬೇಕು ಅಂತೇಳಿ ಏನ್ ಕುಮಾರಸ್ವಾಮಿ ಅವರು ಅವತ್ತು ತೀರ್ಮಾನ ತಗೊಂಡ್ರು. ನಾನು ತೀರ್ಮಾನ ತಗೊಂಡಿದ್ದಲ್ಲ, ಅದು ಡಿ ಕೆ ಶಿವಕುಮಾರ್ ತೀರ್ಮಾನ. ಕಡಿಮೆ ಮಾಡೋಕೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು 2 ಟೈರ್ ಸಿಟಿಗಳು ಎನಿಸಿಕೊಂಡಿರುವಂತ ಸಾಕಷ್ಟು ಜಿಲ್ಲೆಗಳಿವೆ. ಮಂಗಳೂರಲ್ಲಿ ಅಭಿವೃದ್ಧಿ ಮಾಡ್ಬೋದು, ಬೆಳಗಾವಿಯಲ್ಲಿ ಅಭಿವೃದ್ಧಿ ಮಾಡ್ಬೋದು, ಧಾರವಾಡದಲ್ಲಿ ಅಭಿವೃದ್ಧಿ ಮಾಡ್ಬೋದು, ಕಲಬುರಗಿಯಲ್ಲೂ ಅಭಿವೃದ್ಧಿ ಮಾಡ್ಬೋದು. ಯಾಕೆ ಸರ್ಕಾರ ಯೋಚನೆ ಮಾಡ್ತಿಲ್ಲ? ಅಲ್ಲಿಯವರೆಲ್ಲ ಇಲ್ಲಿಗೆ ಬರ್ಬೇಕಾಗಾದ್ರೆ. ಈಗ ಡಿ ಕೆ ಶಿವಕುಮಾರ್ ಅವರು ಆ ಆಲೋಚನೆಯನ್ನ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. 2 ಟೈರ್ ಸಿಟಿಗಳನ್ನ ಹೊರಗಡೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮೊನ್ನೆ ನಡೆದಂತ ಅವರ ಆ ಒಂದು ಇದರಲ್ಲಿ ಚರ್ಚೆಗಳಲ್ಲಿ ಅವರು ಕೂಡ ಹಲವಾರು ಕಡೆ ಅದನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಪ್ರಶ್ನೆಗೆ ನಮ್ಮ ಮುಖ್ಯಮಂತ್ರಿಗಳು ಈಗ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈಗ ಅದನ್ನ ಮಾಡಬೇಕು ಅಂತಕ್ಕಂಥ ಆಲೋಚನೆ, ಈಗ ಅವ್ರಿಗೆ ಅಧಿಕಾರ ಬಂದಿದೆ. ಅವರ ಅಧಿಕಾರವನ್ನ ಅದನ್ನ ಗ್ರಾಮೀಣ ಭಾಗಕ್ಕೆ ಶಿಫ್ಟ್ ಮಾಡಬೇಕು, ಇಲ್ಲಿರ್ತಕ್ಕಂಥ ಒತ್ತಡ ಕಡಿಮೆ ಮಾಡಬೇಕು ಅಂತೇಳಿ ಈಗ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ರೆ ಈ ಯೋಜನೆಯ ತೀರ್ಮಾನ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ, ಇದು ಕುಮಾರಸ್ವಾಮಿ ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಹಾಗಾದ್ರೆ ಇದು ಕುಮಾರಸ್ವಾಮಿ ಅವರ ಕನಸು, ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ನೀರೇರಿತಾ ಇದ್ದಾರೆ. ಅಲ್ಲ, ಮಾಡ್ತಾ ಇದೀವಿ ಅಷ್ಟೇ. ಅದು ಯಾವಾಗ ನಾವು 23ರಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ನಾವು ಫೈನಲ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದು 25ರಲ್ಲಿ. 2 ವರ್ಷಗಳ ಕಾಲ ನಾವು ರೈತರುಗಳನ್ನ ಚರ್ಚೆ ಮಾಡಿ ಬೇರೆ ಅಲ್ಲಿರ್ತಕ್ಕಂಥ ಆಗುವುಗಳೆಲ್ಲ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಇದು. ಈವರೆಗೂ ಕೂಡ ಬೈರಮಂಗಲ ಅಥವಾ ಬಿಡದಿ ಭಾಗದ ರೈತರನ್ನ ನಿಮ್ಮ ಸರ್ಕಾರದ ನಾಯಕರುಗಳು ಭೇಟಿ ಮಾಡಿಲ್ಲ, ಅವ್ರ ಜೊತೆ ಚರ್ಚೆ ಮಾಡಿಲ್ಲ, ತರಾತುರಿಯಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಎನ್ನುವಂತ ಒಂದು ಆರೋಪ. ಏನ್ ಹೇಳ್ತೀರಾ? ನಾವು ಚರ್ಚೆ ಮಾಡಿದ್ದೀವಿ, ಹಲವಾರು ರೈತರನ್ನ ಕರೆದಿ ಅಲ್ಲಿರ್ತಕ್ಕಂಥ ಪ್ರಮುಖರನ್ನ ಕರೆದು ಏನಾಗ್ಬೋದು ಅಂತಕ್ಕಂಥ ಚರ್ಚೆನೂ ಕೂಡ ಮಾಡಿದ್ದೀವಿ. ಆದರೆ ಸಣ್ಣ ಪುಟ್ಟ ರೈತರುಗಳ ಹತ್ರ ಚರ್ಚೆ ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ಅವರ ಕೂಗು. ಹಾಗಾದ್ರೆ ಸರ್, ಇಲ್ಲಿ ಜಾಸ್ತಿ ಭೂಮಿ ಇದ್ದವ್ರು ಮಾತ್ರ ರೈತರು, ಕಮ್ಮಿ ಭೂಮಿ ಇದ್ದವ್ರು ಸಣ್ಣ ಪುಟ್ಟ ರೈತರು, ಅವ್ರಿಗೆ ಅನ್ಯಾಯ ಆದ್ರೆ ಪರವಾಗಿಲ್ಲ, ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದೇ ನಾವು ಇವಾಗ ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅವ್ರ ಕೂಗನ್ನೇ ನಾವು ಕೇಳಿಸ್ಕೋಬೇಕಾಗಿರೋದು, ಅವರ ನೋವನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅವ್ರಿಗೆ ಸಮಸ್ಯೆಯನ್ನ, ಅವ್ರಿಗೆ ಪರಿಹಾರವನ್ನು ಯಾವ ರೀತಿ ಕೊಡಬೇಕು, ಅವ್ರಿಗೆ ಯಾವ ರೀತಿ ನಾವು ಶಕ್ತಿ ತುಂಬಬೇಕು ಅಂತಕ್ಕಂಥದ್ದೇ ನಮ್ಮ ಸರ್ಕಾರದ ಆಲೋಚನೆ, ನಮ್ಮ ಮುಖ್ಯಮಂತ್ರಿಗಳ ಆಲೋಚನೆ. 2.5 ಕೋಟಿ ಫಿಕ್ಸ್ ಮಾಡಿದ್ರ, ಸಾಕಾಗುತ್ತಾ ಇದು? ನಾನು ರಿಯಲ್ ಎಸ್ಟೇಟ್ ಮಾಡಿದ್ರೆ ರೈತರಿಗೆ ನೇರವಾಗಿ ನಾನು ರೈತರ ಹತ್ರ ಖರೀದಿ ಮಾಡಿದ್ರೆ ನಾನು ಅವ್ರು ಕೇಳಿದಂಥ ಬೆಲೆ ಅಥವಾ ನಾನು ಹೇಳ್ದಂಥ ತೀರ್ಮಾನ ನಾನು ತೆಗೆದುಕೋಬೋದು. ಆದರೆ ಇಲ್ಲೊಂದು ಆ್ಯಕ್ಟ್ ಇದೆ. ನಾವು 2013ರ ಮನಮೋಹನ್ ಸಿಂಗ್ ರವರು ಮಾಡಿದಂಥ ಆ್ಯಕ್ಟನ್ನು ಅದರ ಆಧಾರದ ಮೇಲೇ ನಾವು ಇದನ್ನು ಕೊಡ್ತಕ್ಕಂಥದ್ದು, ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಅದನ್ನು ಮಾಡಬೇಕು ಅಂತ ಅಂದಾಗ ನಾವು ಕಾನೂನು ಅಳವಡಿಸ್ಕೋಬೇಕಲ್ಲ ನಾಳೆ. ಯಾಕಂದ್ರೆ ನಾವು ಜಾಸ್ತಿ ಈಗ 3 ಕೋಟಿ ಕೊಟ್ಬಿಟ್ರೆ ನಾಳೆ ಇನ್ನೊಂದು ಕಡೆ ಲ್ಯಾಂಡ್ ಅಕ್ವಿಷನ್ ಆಗ್ತದೆ, ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಅಲ್ಲಿ ನೀವು ಯಾಕೆ ಕಾನೂನನ್ನು ಅಳವಡಿಸ್ಕೊಂಡಿಲ್ಲ, ಇಲ್ಲಿ ನಮಗೆ ಮಾತ್ರ ಯಾಕೆ ಕೇಳ್ತೀರಾ ಅಂತ ನಾನು ಕೋರ್ಟ್ಗೆ ಹೋಗ್ತಾರೆ. ಅದರಿಂದ 2013ರ ಆ್ಯಕ್ಟ್ ಪ್ರಕಾರನೇ ನಾವು ತೀರ್ಮಾನ ಮಾಡಿದ್ದೀವಿ. ಇದು ರೆಡ್ ಝೋನ್ ಆಗಿದ್ದರಿಂದ, ಕುಮಾರಸ್ವಾಮಿ ಅವರು ಮಾಡಿದಂಥ ರೆಡ್ ಝೋನ್ ಆಗಿದ್ದರಿಂದ ಅವತ್ತು ಇದು SR ರೇಟು ಜಾಸ್ತಿ ಆಗಲಿಲ್ಲ. ರೆಡ್ ಝೋನ್ ಅಂದರೆ ತಮಗೆ ಗೊತ್ತಿರಬೇಕು, ಅಲ್ಲೇನು ಕೂಡ ಟ್ರಾನ್ಸಾಕ್ಷನ್ ಆಗಲ್ಲ, ಯಾರು ಕೂಡ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಥಾಸ್ಥಿತಿ ಅವ್ರ ಜಮೀನು ಈಗೇನು ಉಳುಮೆ ಮಾಡ್ಕೊಂಡಿದಾರಲ್ಲ ಅದೇ ಥರ ಮಾಡ್ಕೊಂಡಿರಬೇಕು. ರೆಡ್ ಝೋನ್ ಆದರೆ ಅಲ್ಲಿ ರಿಯಲ್ ಎಸ್ಟೇಟ್ ಕೂಡ ನಡೆಯಲ್ಲ. ಅದರಿಂದ ಅದು SR ರೇಟು ಜಾಸ್ತಿ ಆಗಲಿಲ್ಲ, ಮಾರಾಟ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗಲಿಲ್ಲ. SR ರೇಟು ಕಡಿಮೆ ಇದ್ದಿದ್ದರಿಂದ ಆ SR ರೇಟ್ಗೆ ಆಧಾರವಾಗಿ ನಾವು ತೀರ್ಮಾನ ಮಾಡಿದಾಗ ಅದು 1.5 ಕೋಟಿ ಮ್ಯಾಕ್ಸಿಮಮ್ ಬಂದಿದ್ದು. 80 ಲಕ್ಷದಿಂದ 1.5 ಕೋಟಿ. ನಾವು ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ತೊಗೊಂಬಂದು, ಇಲ್ಲ ನಾವು 2 ಕೋಟಿಗಿನ್ನ ಕಡಿಮೆ ಆದರೆ ಈ ಯೋಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ದಯಮಾಡಿ ಯಾವುದಾದ್ರೂ ಕಾನೂನನ್ನು ಹುಡುಕಬೇಕು ಅಂದಾಗ ನಮ್ಮ ಜಿಲ್ಲಾಧಿಕಾರಿಗಳು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ಗಳನ್ನೆಲ್ಲ ತರಿಸಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿ, ಇಲ್ಲ ನಾವು 2.5 ಕೋಟಿ, 2.25 ಕೋಟಿ, 3 ಕೋಟಿ ಗಂಟೆ ಕೊಡ್ಬೋದು ಅಂತ ತೀರ್ಮಾನ ಮಾಡಿದ್ರು. ಅದರಂತೆ ನಾವು ಘೋಷಣೆ ಮಾಡಿದ್ದೀವಿ. ಅದನ್ನು ರೈತರು ಖುಷಿಯಾಗಿ ಒಪ್ಕೊಂಡವ್ರೆ, ವಿರೋಧನೂ ಮಾಡಿದ್ದಾರೆ. ಆದರೆ ಭಾಳಷ್ಟು ಜನ ಅದಕ್ಕೆ ಒಪ್ಕೊಂಡವ್ರೆ. 2 ಕೋಟಿ ಮೇಲೆ ನೋಡಿ, ಅದಕ್ಕಿಂತ ಮುಂಚೆ ಸುಮಾರು 1,000 ಎಕರೆ ಟ್ರಾನ್ಸಾಕ್ಷನ್ ಆಗೈತೆ. ಅವಾಗೆಲ್ಲ ರೈತರುಗಳು ಮಾರ್ಕೊಂಡಿರ್ತಕ್ಕಂಥದ್ದು 50 ಲಕ್ಷ, 60 ಲಕ್ಷ, 80 ಲಕ್ಷ, 1 ಕೋಟಿ ಒಳಗಡೆನೆ. ರೆಡ್ ಝೋನ್ ಅನ್ನ ತೆರವು ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ, ಯಾಕೆ ಆ ಕೆಲಸವನ್ನು ಮಾಡ್ತಾ ಇಲ್ಲ ನೀವು? ಹಿಂದೆ ಕುಮಾರಸ್ವಾಮಿ ಅವರು ಮಾಡ್ಬೋದಾಯ್ತಲ್ಲ ಅದನ್ನ, ಈಗ ನೀವು ಮಾಡ್ಬೋದಲ್ಲ? ನಮ್ಮ ರೈತರು ಬಂದು ಇಲ್ಲ ಇದೊಂದು ಟೌನ್ಶಿಪ್ ಆಗಬೇಕು, ಇಲ್ಲೆಲ್ಲ ಬೈರ್ಮಂಗ್ಲ ಕೆರೆ ಮತ್ತೊಂದು ತೊಂದರೆ ಇರೋದ್ರಿಂದ ಮಾಡಿ ಅಂತ ಹೇಳಿದ್ರೆ ಟೌನ್ಶಿಪ್ ಮಾಡ್ತಾ ಇದೀವಿ ನಾವು. ಹಾಗಾದ್ರೆ ಈ ಯೋಜನೆಯನ್ನ ಮಾಡ್ತೀರಿ? 3 ಹಳ್ಳಿನಲ್ಲಿ ಕೆಂಪೈನಪಾಳ್ಯ ಅಂತಕ್ಕಂಥ ಒಂದು ಹಳ್ಳಿ ಸಂಪೂರ್ಣವಾಗಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಜನ ಬಂದು ಸಂಪೂರ್ಣವಾಗಿ ಹಣನೂ ಮತ್ತು ಎಲ್ಲನೂ ಕೂಡ ನಮಗೆ ಒಂದು ಒಪ್ಪಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಬೇರೆ ಕಡೆನೂ ಕೂಡ ಮಂಡಲಹಳ್ಳಿ ಅಂತಕ್ಕಂಥ ವಿಲೇಜ್ ಇರಬೇಕು, ಒಡೆಯರಹಳ್ಳಿ ಅಂತಕ್ಕಂಥ ವಿಲೇಜ್, ಅಲ್ಲೆಲ್ಲ ಕೂಡ ಸುಮಾರು 75ರಿಂದ 80% ಅಲ್ಲಿರ್ತಕ್ಕಂಥ ಭೂಮಿ ಇರ್ತಕ್ಕಂಥ ರೈತರುಗಳು ಬಂದು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅಂತೇಳಿ ನಮಗೆ ಅಕ್ಸೆಪ್ಟೆನ್ಸ್ ಲೆಟರ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲೋ ಒಂದು 10 ಕೋಟಿ ದುಡ್ಡು ರೈತಂಗೆ ಬಂತು ಅಂತ ಹೇಳಿದ್ರೆ ಆತನಿಗೆ ಏನು ಮಾಡಬೇಕು, ಒಮ್ಮೆಲೆ ಆ ದುಡ್ಡನ್ನು ತಗೊಂಡು ಏನು ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಇಲ್ಲೂ ಅದೇ ಪರಿಸ್ಥಿತಿ ಆದರೆ
ತಲೆತಲಾಂತರಗಳಿಂದ ಉಳುಮೆ ಮಾಡಿಕೊಂಡು ಬಂದಂತ ಭೂಮಿ ಅದು, ಜೀವನ ಅದರಲ್ಲೇ ಸಾಗ್ತಾ ಇತ್ತು. ಈಗ ನಾವು ಅಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಹಳ್ಳಿಗಳನ್ನು ನಾವು ರಿಸ್ಟೋರ್ ಮಾಡ್ತಾ ಇದೀವಿ, ಅಲ್ಲೇ ಇರ್ಬೇಕು ಹಳ್ಳಿಗಳಿಂದ ಅವ್ರನ್ನ ಒಗ್ಲಬ್ಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ನಾವು. ಅವ್ರಿಗೆ ಅಲ್ಲಿ ಮೂಲಭೂತ ಸೌಕರ್ಯ ಏನು ಕೊಡಬೇಕು ಅಂತೇಳಿ, ಆಮೇಲೆ ಜೊತೆಗೆ ನಾವು ಹಣನೇ ಕೊಡ್ತೀವಿ ಅಂತಲೂ ಹೇಳಿಲ್ಲ. ಅಲ್ಲಿರ್ತಕ್ಕಂಥ ರೈತರುಗಳಿಗೆ ನೀವು ಶೇರಿಂಗ್ ಬೇಸಿಸ್, ಹಿಂದೆ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಪಡಿಸಿದಂಥ ಜಾಗದಲ್ಲಿ 40% ಕೊಡ್ತೀವಿ ಅಂತ ತೀರ್ಮಾನ ಮಾಡಿದರು ಅವ್ರ ಕಾಲದಲ್ಲಿ. ನಾವು ನಮ್ಮ ಕಾಲ ಬಂದಾಗ ಅಭಿವೃದ್ಧಿ ಪಡಿಸಿದಂಥ ಜಾಗದಲ್ಲಿ 50% ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಅವ್ರು ಮಾಡಿದ್ರೆ ಅವರು ರೈತರ ಪರ, ನಾವು ಮಾಡಿದ್ರೆ ನಮ್ಮದು ರಿಯಲ್ ಎಸ್ಟೇಟು, ನಾವು 50% ಕೊಡ್ತೀವಿ ಅಂತ ಹೇಳಿದ್ದೀವಿ. ರೈತರುಗಳು ಭಾಳ ಬುದ್ಧಿವಂತಿಕೆಯಿಂದ ಉಳಿಸ್ಕೊಂಡ್ರೆ ಬಹುಶಃ ಅದರಲ್ಲೇ ಅವ್ರ ಬದುಕನ್ನು ಕಟ್ಕೋಬೋದು, ಅವ್ರ ಮಕ್ಕಳ ಬದುಕನ್ನು. ಈಗ ಜಮೀನು ಇರ್ತಕ್ಕಂಥ ರೈತರುಗಳು ಶೇರಿಂಗ್ ಹೋದರೆ ಅಲ್ಲೇ ಇರ್ತದೆ ಜಮೀನು, ಅಲ್ಲೇ ಕೊಡ್ತೀವಿ ನಾವು, ಅದೇ ಸ್ಥಳದಲ್ಲಿ ಕೊಡ್ತೀವಿ. ಆಮೇಲೆ ಅಲ್ಲೇ ಹಳ್ಳಿ ಕೂಡ ಅಲ್ಲೇ ಇರ್ತದೆ, ಹಳ್ಳಿನೂ ಕೂಡ ಡೆವಲಪ್ ಮಾಡ್ತೀವಿ ನಾವು. ಆವಾಗ ಅವರು ಅನುಕೂಲ ಪಡ್ಕೋಬೋದಲ್ಲ, ಅದರಿಂದ ಕೂಡ ಶೇರಿಂಗ್ ಬೇಸಿಸ್ ಮೇಲೆ ಹೋದಾಗ ಅಲ್ಲಿಂದ ಬಾಡಿಗೆ ಪಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಅನುಕೂಲಗಳು ಕೂಡ ಆಗ್ತಾವಲ್ಲಿ. ಈಗ ಇಲ್ಲಿ ಬಿಡದಿಲ್ಲಿ ಟೌನ್ಶಿಪ್ ಆದ್ರೆ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರ ಅಥವಾ ಡಿ ಕೆ ಶಿವಕುಮಾರ್ ಅವರ? ಇಬ್ಬರು ಮಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ನ, ಇಬ್ರು ಮಾಡ್ತಾ ಇಲ್ಲ. ಇಬ್ರು ಯಾರಿಗೂ ಲಾಭ ಆಗಲ್ಲ ಈ ಯೋಜನೆ ಆದ್ರೆ. ಅಲ್ಲ, ಸರ್ಕಾರಕ್ಕೆ ಲಾಭ ಆಗ್ಬೋದು ಅಷ್ಟೇ, ಮತ್ತು ರೈತರಿಗೆ ಲಾಭ ಆಗ್ಬೋದು. ಇದು ಯಾರಿಗೂ ವೈಯಕ್ತಿಕವಾದಂಥ ಲಾಭ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿಗೆ ಆಗ್ಬೋದು. ಯಾಕಂದರೆ ಅವ್ರು 10-15 ಲಕ್ಷಕ್ಕೇನೋ ಜಮೀನು ತೊಗೊಂಡವ್ರು, ಒಂದು 36 ಎಕರೆ ಜಾಗ ಐತೆ. ಈಗ ಏಕಾಏಕಿ ಅವ್ರಿಗೆ 2.5 ಕೋಟಿ ಬಂದರೆ 36 ಎಕರೆ ಎಷ್ಟು ಬರ್ಬೋದು ಅಂತ ನೀವೇ ಆಲೋಚನೆ ಮಾಡೋದು. ಕುಮಾರಸ್ವಾಮಿ ಅವ್ರಿಗೆ ಲಾಭ ಆಗ್ಬೋದು. ಜಮೀನು ಇರೋ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನೇ ಕೇಳ್ಬೇಕು ಅದನ್ನು. ಯಾಕೆ ನಿಮ್ಮನ್ನು ಕೇಳಿದ್ರೆ ಉತ್ತರ ಬರೋದಿಲ್ವಾ ಅಂತೇಳಿ. ಅವ್ರ ಉತ್ತರ ನಾನೇನು ಕೊಡಲಿ? ಕೃಷಿ ಮಾಡಿ ಬದುಕನ್ನು ಕಂಡ್ಕೊಂಡವರು, ಅದೊಂದು ಸಿಟಿ ಆಯ್ತು ಅಂತ ಹೇಳಿದ್ರೆ ಅವ್ರ ಕತೆ ಏನು ಕೆಲಸ ಮಾಡ್ತಾರೆ? ಭೂಮಿ ಇಲ್ಲ, ಏನೂ ಇಲ್ಲ, ಏನು ಮಾಡ್ತಾರೆ ಅವರು? ನೀವು ಆ ಪಕ್ಕದಲ್ಲಿರ್ತಕ್ಕಂಥ ಆಜುಬಾಜು ಪಂಚಾಯತಿಗಳನ್ನ ನೋಡಿದ್ದೀರಾ, ಹೋಗಿ ಸರ್ವೆ ಮಾಡಿದ್ದೀರಾ? ಅವೆಲ್ಲ ಈಗಾಗಲೇ ರಿಯಲ್ ಎಸ್ಟೇಟ್ ಆಗಿದ್ದಾವೆ. ಇದು ರೆಡ್ ಝೋನ್ ಆದ ಒಂದೇ ಕಾರಣಕ್ಕೋಸ್ಕರ ಇದನ್ನ ಯಾರು ಕೂಡ ತೆಗೆದುಕೊಳ್ಳಿಕ್ಕೆ ಕೊಂಡ್ಕೊಳ್ಳಿಕ್ಕೆ ಬರಲಿಲ್ಲ ರಿಯಲ್ ಎಸ್ಟೇಟ್ನವರು. ಈಗಾಗಲೇ ಅಕ್ಕಪಕ್ಕ ಎಲ್ಲರೂ ಕೂಡ ಸೈಟ್ಗಳನ್ನ ಮಾರಿ ಬೆಂಗಳೂರಿನವ್ರಿಗೆ ಸೇಲ್ ಮಾಡಿ ಈಗಾಗಲೇ ಜಾಗನೂ ಕೂಡ ಖಾಲಿ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಇದು ಕೂಡ ರೆಡ್ ಝೋನ್ ಆಗಲಿಲ್ಲ ಅಂದಿದ್ರೆ ಬಹುಶಃ ಇದು ಕೂಡ ಇಷ್ಟೊತ್ತಿಗೆ ಎಲ್ಲ ಕೂಡ ಎಲ್ಲ ಸೈಟ್ಗಳಾಗಿ ಪರಿವರ್ತನೆ ಆಗ್ತಿದ್ದು. ರೆಡ್ ಝೋನ್ ಆದ ಒಂದೇ ಕಾರಣಕ್ಕೋಸ್ಕರ ಇನ್ನೂ ಕೂಡ ಅಲ್ಲಿ ವ್ಯವಸಾಯವನ್ನು ಜನ ಮಾಡ್ತಾ ಇದ್ದಾರೆ. 2018ರಲ್ಲಿ HDK CM ಆದಾಗ ಡಿ ಕೆ ಶಿವಕುಮಾರ್ ಅವರು ಖುಷಿ ಪಟ್ಟಿದ್ರು. ಜೋಡೆತ್ತುಗಳಂತೇಳಿ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಬಿಂಬಿತವಾಗಿತ್ತು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದನ್ನ HD ಕುಮಾರಸ್ವಾಮಿ ಅವರು ಸಹಿಸ್ತಾ ಇಲ್ವಾ? ಹೇಗೆ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅತ್ಯಂತ ಖುಷಿ ಪಟ್ಟಂಥವ್ರು ಡಿ ಕೆ ಶಿವಕುಮಾರ್ ಅವರು. ಖಂಡಿತ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿದ್ದಾರೆ, ನಮ್ಮ ಪಕ್ಷ ಆದೇಶ ಕೊಟ್ಟಿದೆ, ನಾನು ಅವ್ರ ಹಿಂದೆ ಬೆನ್ನಲ್ಲಿ ನಿಲ್ಲಬೇಕು, ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಖುಷಿ ಪಟ್ಟಂಥವ್ರು ಡಿ ಕೆ ಶಿವಕುಮಾರ್ ಅವರು. ಅದೇ ಡಿ ಕೆ ಶಿವಕುಮಾರ್ ಅವರು ಇವಾಗ ಮುಖ್ಯಮಂತ್ರಿ ಆದಾಗ ಯಾರು ಖುಷಿ ಪಡಬೇಕು? ನಾನು ಮುಖ್ಯಮಂತ್ರಿ ಆದಾಗ ಯಾವ ವ್ಯಕ್ತಿ ಖುಷಿ ಪಟ್ಟನೋ ಆ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾನೆ. ಅವನ ಋಣವನ್ನು ತೀರಿಸಬೇಕಾದಂಥ ಕಾಲ ನನಗೆ ಬಂದಿದೆ. ಇವತ್ತು ನಾನು ಅವನೊಟ್ಟಿಗೆ ನಿಲ್ಲಬೇಕು ಅಂತಕ್ಕಂಥ ಆಲೋಚನೆ ಯಾರಿಗೆ ಬರಬೇಕಿದು? ಕುಮಾರಸ್ವಾಮಿಗೆ ಬರ್ಬೇಕು? ಯಾರಿಗೆ ಬರ್ಬೇಕಿದು? ಕುಮಾರಸ್ವಾಮಿಗೆ ಬರ್ಬೇಕಲ್ವಾ ಆಲೋಚನೆ. ಅವನು ಆಗಿದ್ದಾನೆ. ಈಗ ನೋಡ್ರಿ, ಇದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು 2025ರಲ್ಲಿ. ಅವತ್ತು ನಮ್ಮ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳಾಗಿದ್ದರು. ಫೈನಲ್ ನೋಟಿಫಿಕೇಶನ್ ಆಗಿದ್ದು ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಫೈನಲ್ ನೋಟಿಫಿಕೇಶನ್ ಆಗಿದ್ದು. ಅಂದರೆ ಒಂದು ವಾರದಲ್ಲಿ ಅವತ್ತಿಂದ ಪ್ರೊಸೀಜರ್ಗಳು ನಡ್ಕೊಂಡ್ಬಂದಿದೆ. ಆದರೆ ಅದುವರೆಗೂ ಕೂಡ ಅಪ್ಪ ಮಕ್ಕಳು ಯಾರು ಕೂಡ ಮಾತಾಡದೇ ಇದ್ದಂಥವ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಏಕಾಏಕಿ ಬಂದು ಪಾದಯಾತ್ರೆ ಮಾಡ್ತಾರೆ, ಏಕಾಏಕಿ ಬಂದು ಧರಣಿ ಮಾಡ್ತಾರೆ. ಅಂದರೆ ಇವರ ಮನಸ್ಥಿತಿ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ನೀವು ಹೋರಾಟ ಮಾಡಬೇಕು ರೈತರ ಪರವಾಗಿ ಅಂತಕ್ಕಂಥ ನಿಜವಾದಂಥ ನಿಮಗೆ ಕಾಳಜಿ ಇದ್ದಿದ್ರೆ ನೀವು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗಲೇ ಬಂದು ಮಾಡಬೇಕಾಯ್ತು ಹೋರಾಟ. ಆವಾಗ ಬಿಟ್ಬಿಟ್ರು. ಏಕಾಏಕಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲರೂ ಬಂದ್ಬಿಟ್ರು ಫೀಲ್ಡ್ಗೆ. ಅಂದರೆ ಇದರ ಹಿನ್ನೆಲೆ ಏನು? ಜನಗಳು ದಡ್ರೇನಲ್ಲ, ಸಾರ್ವಜನಿಕರು ಬುದ್ಧಿವಂತ, ಇವೆಲ್ಲ ಆಲೋಚನೆ ಮಾಡ್ತಾರೆ. ಇವ್ರು ಮೊದಲೇ ಬಂದು ಹೋರಾಟ ಮಾಡಿದ್ರೆ ಹೌದಪ್ಪ ಇವ್ರು ನಿಜವಾದಂಥ ರೈತರ ಪರ ಕಾಳಜಿ ಅಂತ. ಒಂದ್ ಕಡೆಯಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳಿ ಪಂಥಾಹ್ವಾನವನ್ನ ಕೊಟ್ಟರು. ಇತ್ತ ಮುಖ್ಯಮಂತ್ರಿಗಳು ಲೆಟರ್ ಬರೆದ್ರು, ಆ ಕಡೆಯಿಂದ ಕುಮಾರಸ್ವಾಮಿ ಅವರಿಂದ ರಿಪ್ಲೈ ಕೂಡ ಬಂತು. ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ಚರ್ಚೆಗೆ ಯಾಕೆ ಬರಲಿಲ್ಲ ಅಂತೇಳಿ ನೀವೇ ಮಾಧ್ಯಮದವ್ರು ಹೇಳಬೇಕು. ಒಬ್ಬ ಮುಖ್ಯಮಂತ್ರಿಗಳು, ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಒಂದು ಕಡೆ ಸೇರಿದಾಗ ಏನಾದ್ರು ಘರ್ಷಣೆ ಆದರೆ ಯಾರು ಜವಾಬ್ದಾರಿ ಆಗಬೇಕಾಗ್ತದೆ? ಒಬ್ಬರು ಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳಿದ್ರೆ ಅಷ್ಟು ಭದ್ರತೆ ಕೊಡುವಂತ ತಾಕತ್ತು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಇಲ್ವಾ ಸರ್? ಮುಖ್ಯಮಂತ್ರಿಗಳು ಬರ್ತಾರೆ ಏನೋ ಅಂತ ಮುಂಚಿತವಾಗಿ ಅಲ್ಲಿ ಭದ್ರತೆಯನ್ನು ಕೊಡಲ್ವಾ ಸರ್? ಕುಮಾರಸ್ವಾಮಿ ಅವರು ಇದೇ ತರ ಪ್ರಶ್ನೆ ಮಾಡಿ 700ದಲ್ಲಿ ಒಂದ್ಸರಿ ಇದೇ ತರ ಆಯ್ತು ಮುಖಾಮುಖಿ. ಅವತ್ತು ಕುಮಾರಸ್ವಾಮಿ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಾಗ ಎಷ್ಟು ಪೊಲೀಸ್ ಆಯೋಜನೆ ಮಾಡಿದ್ರು,
ಯಾವ ರೀತಿ ಮುಖ್ಯಮಂತ್ರಿಗಳು ಆಗಲ್ಲ. ನಾನು ಅವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಇದ್ದು ನಾನು ಬರಲ್ಲ ಅಲ್ಲಿಗೆ, ಜನ ತುಂಬ ಸೇರಿಬಿಟ್ಟಿದ್ದಾರೆ, ನಾನು ಬರಲ್ಲ ಅಂತ ಅವತ್ತು ಕೂತಿದ್ರು ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು. ನಾವೇ ಬಲವಂತವಾಗಿ ಕರ್ಕೊಂಡೋದು. ಒಬ್ಬ ಮುಖ್ಯಮಂತ್ರಿ ಏನಾದರೂ ನೀವು ಅಲ್ಲಿ ಕರೆದಾಗ ಅವ್ರು ಬರಲಿಲ್ಲ ಅಂತಂದರೆ ನಿಮ್ಗೆ ಅವಮಾನ ಆಯ್ತದೆ, ಬನ್ನಿ ಅಂತ. ಆದರೆ ಇವತ್ತಿನ ಸನ್ನಿವೇಶ ನೋಡಿ, ನಾವು ನಮ್ಮ ಕಡೆಯಿಂದ ಒಂದು 50,000 ಜನ ಬರ್ತಾರೆ ಅಂದ್ಕೊಳ್ಳಿ, ಅವ್ರ ಕಡೆಯಿಂದ ಒಂದು 50. ನ್ಯಾಚುರಲಿ ಮುಖ್ಯಮಂತ್ರಿ ಅಂದಾಗ ಅವ್ರ ಅಭಿಮಾನಿಗಳು ಬಂದು ಒಬ್ರಿಗೊಬ್ರು ಹೊಡೆದಾಡಿದ್ರೆ ಏನೋ ಹೆಚ್ಚು ಕಡಿಮೆ ಆದರೆ ಅವಾಗ ಜವಾಬ್ದಾರಿ ಯಾರ ಮೇಲೆ ಕೂಡಿಸ್ಬೇಕು ಅಂತ ಮಾಡೋರೆ ಕುಮಾರಸ್ವಾಮಿ ಅವರು. ಜನಕ್ಕೆ ಗೊತ್ತಾಗಬೇಕಾಗಿರೋದು ವಿಚಾರ ಏನು ಅಂತ. ಅಲ್ಲಿ ಬಂದು ಸ್ಥಳದಲ್ಲಿ ಗಲಾಟೆ ಗಲಭೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ನಿಮ್ಮ ಮೀಡಿಯಾದವ್ರಿಗೆ ಸೇರಿಸಿ ಇಬ್ಬರನ್ನೂ ಚರ್ಚೆ ಮಾಡಿ, ಯಾರ ಕಾಲದಲ್ಲಿ ಏನಾಯಿತು, ಸಾಧಕ ಬಾಧಕ ಏನು, ಯಾಕೆ ನೀವು ಹೊರಟಿದ್ದೀರಾ, ಅವಾಗ ನೀವು ಯಾಕೆ ಕೈ ಬಿಡಲಿಲ್ಲ, ಅವೆಲ್ಲ ಕೇಳಿ, ನೀವು ಇಬ್ಬರನ್ನೂ ಕೇಳಿ. ಖಂಡಿತವಾಗ್ಲೂ ರೈತರ ಪರವಾಗಿ ಯಾವುದೇ ಪಕ್ಷ ಆಗಿರಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಪವರ್ ಟಿವಿ ಮಾಡುತ್ತೆ. ಸರ್, ನೀವು ಹೇಳ್ತಾ ಇದ್ರಿ ಯಾವತ್ತು ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿ ಕರ್ಕೊಂಡು ಹೋದ್ರಿ, ಆ ಚರ್ಚೆ ನಡೀತಾ ಸಾತನೂರಿಗೆ ಅಂತ ಹೇಳಿದ್ರಿ. ಬಟ್ ಈಗ ನೀವು DK ಶಿವಕುಮಾರ್ ಅವ್ರನ್ನ ಮನವೊಲಿಸಿ ಯಾಕೆ ಬೈರಮಂಗಲ ಕರ್ಕೊಂಡು ಹೋಗಿ? DK ಶಿವಕುಮಾರ್ ಅವ್ರು ಮೊದಲೇ ಹೇಳಿದ್ರು, ಕುಮಾರಸ್ವಾಮಿ ಅವರು ಅವತ್ತು ಪಾಂತಾವನ ಕೊಟ್ಟವ್ರು ಕುಮಾರಸ್ವಾಮಿ ಅವ್ರು, ನಾನು ಅಲ್ಲಿಗೆ ಬರ್ತೀನಿ ಅಂತ. ಅದನ್ನು ಸ್ವೀಕಾರ ಮಾಡಿ DK ಶಿವಕುಮಾರ್ ಅವರು ಸಭೆಗೆ ಹೋಗಿದ್ದಲ್ಲಿ. ಆದರೆ ಇಲ್ಲಿ DK ಶಿವಕುಮಾರ್ ಅವ್ರು ಮೊದಲೇ ಹೇಳಿದ್ರು, ಬರದಾರ ಚರ್ಚೆ ಸಾರ್ವಜನಿಕವಾಗಿ ಗೊತ್ತಾಗಲಿ, ನೀವು ಚರ್ಚೆಗೆ ಬನ್ನಿ, ಮಾತಾಡೋಣ ವಿಧಾನಸೌಧದಲ್ಲಿ, ಮಾಧ್ಯಮ ಸ್ನೇಹಿತರುಗಳೆಲ್ಲ ಇರ್ತಾರೆ ಅಂತ ಹೇಳಿದ್ರು. ಮೊನ್ನೆ ಬೈರಮಂಗಲದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ JDS ವತಿಯಿಂದ ಅಂತ ಹೇಳಿದ್ರೆ ರೈತರ ಜೊತೆಯಲ್ಲಿ JDSನವ್ರು ಮಾಡಿದ್ರು. ಹಾಗೇನೆ ಆ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಆ ಸಂದರ್ಭದಲ್ಲಿ ಒಂದಷ್ಟು ರೈತರು ಎನಿಸಿಕೊಂಡವರು ಕೆಂಪು ಬಾವುಟ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಅದನ್ನ ಕರೆಸಿದ್ದು ಕಾಂಗ್ರೆಸ್ನವರು. ಅವ್ರು ಯಾರು ರೈತರಲ್ಲ, ಅವ್ರಿಗೆ 500 ರೂಪಾಯಿ ಮತ್ತು ಬಿರಿಯಾನಿ ಕೊಟ್ಟು ಕರೆಸಿದ್ರಂತೆ. ಹೌದಾ ಇದು? ಗೊತ್ತಿಲ್ಲ, ಅದು ಯಾರ ಆರೋಪ ಇದು? ಕುಮಾರಸ್ವಾಮಿ ಅವರು ಹೇಳಿದ್ರು, JDSನವ್ರು ಆರೋಪ ಮಾಡಿದ್ರು. ಮತ್ತು JDSನವ್ರು ಇನ್ನೇನು ಆರೋಪ ಮಾಡ್ತಾರೆ? ಅವ್ರು ಮಾತ್ರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಹೋದಂಥವ್ರು ಮಾತ್ರ ರೈತರು, ಇಲ್ಲಿ ಹೋರಾಟ ಮಾಡ್ತಾ ಇರೋರೆಲ್ಲ ಬಿರಿಯಾನಿಗೋಸ್ಕರ ಮಾಡಿದವರು ಅಂದ್ರೆ. ಹಂಗಾದ್ರೆ ಇವರು ಯಾರು ರೈತರಲ್ಲ, ಮೊನ್ನೆ ಬಂದವರು ಎಲ್ಲ ರೈತರೇ. ಅಲ್ಲಿದ್ದವರು ರೈತರೇ, ಇಲ್ಲಿದ್ದವರು ರೈತರೇ. ಪರ ಬೇಕು ಅನ್ನೋ ರೈತರು ಇಲ್ಲಿದ್ರು, ಬೇಡ ಅನ್ನೋ ರೈತರು ಅಲ್ಲಿದ್ರು, ಅಷ್ಟೇ. ಹಂಗಾದ್ರೆ ಅಲ್ಲೂ ಇದ್ದವ್ರು ರೈತರು, ಇಲ್ಲೂ ಇದ್ದವ್ರು ರೈತರು. ನೀವು ಕರ್ಸಿಲ್ಲ, ಅವರು ಕರ್ಸಿಲ್ಲ. ರೈತರ ಹೋರಾಟ ಅದು ರೈತರ ಹೋರಾಟವಾಗೇ ಇದ್ದಿದ್ರೆ ಇದೇನು ಪ್ರತಿಷ್ಠೆ ಬರ್ತಿರ್ಲಿಲ್ಲ. ಆ ರೈತರ ಹೋರಾಟವನ್ನ ತನ್ನ ಅನುಕೂಲಕ್ಕೆ ಬಳಸ್ಕೊಳ್ಳಿಕ್ಕೆ JDS ಹೊರಟಾಗ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಇದ್ದಿದ್ರೆ ಅದು ನಿಜವಾಗ್ಲೂ ಕೂಡ ಅದಕ್ಕೆ ಸಾರ್ಥಕತೆ ಇರ್ತಿತ್ತು. ಅವರು ರಾಜಕೀಯಗೊಳಿಸಲಿಕ್ಕೆ ಅದನ್ನು ಬಂದಂಥದ್ದು ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು. ಆವಾಗ ನ್ಯಾಚುರಲಿ ಆವಾಗ ಎರಡು ಪಕ್ಷದ ಹೋರಾಟ ಆಗ್ಬಿಡ್ತಿದ್ದು. ಕಾಂಗ್ರೆಸ್ JDS ಹೋರಾಟ ಆಯಿತು, ಇದು ರೈತರ ಹೋರಾಟ ಹೋಯ್ತಲ್ಗೆ. ಅದುವರೆಗೂ ಹೋರಾಟ ಮಾಡ್ತಿದ್ದಂಥವ್ರು ರೈತರು. ಈಗ ಅದು ಬದಲಾವಣೆ ಆಯಿತು, ಕಾಂಗ್ರೆಸ್ ಪಕ್ಷ JDS ಪಕ್ಷ ಅಂತೇಳಿ ಬದಲಾವಣೆ. ಅದನ್ನು ಯಾರು ಮಾಡಿದವರು? ಕುಮಾರಸ್ವಾಮಿ ಅವರು. ಅವ್ರ ಪಡೆಗೆ ಅವ್ರು ಹೋರಾಟ ಮಾಡ್ತಿದ್ರು, ಹೊರಗಡೆಯಿಂದ ರೈತರು ಬರ್ತಿದ್ರು, ಬುದ್ಧಿವಂತರು ಬರ್ತಿದ್ರು, ತಿಳುವಳಿಕೆ ಇರ್ತಕ್ಕಂಥ ಜನ ಬರ್ತಿದ್ರು, ಅಲ್ಲಿ ಚರ್ಚೆ ಮಾಡ್ತಿದ್ರು, ಅಲ್ಲಿ ಭಾಷಣ ಮಾಡ್ತಿದ್ರು, ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಿದ್ರು, ಅದೆಲ್ಲ ನಡೀತಿತ್ತಲ್ಲ. ಇವ್ರು ರಾಜಕಾರಣಿಗೊಳಿಸ್ಲಿಕ್ಕೆ ಬಂದರು, ಅದು ರಾಜಕಾರಣ ಆಯಿತು ಅಷ್ಟೇ. ನಿನ್ನೆ ಒಂದು ಸ್ಟೇಟ್ಮೆಂಟ್ ಇವತ್ತು ನೋಡಿದೆ ನಾನು, ಆ ನದಿಗಳ ಜೋಡಣೆ ವಿಚಾರದಲ್ಲಿ. ನದಿಗಳ ಜೋಡಣೆ ವಿಚಾರದಲ್ಲಿ ತೀರ್ಮಾನ ಆಗೋಯ್ತಾ? ಅದು ಕುಮಾರಸ್ವಾಮಿ ಅವರ ಟೀಕೆ ನೀವು ನೋಡಿರ್ಬೋದು, ಯಾವ ಥರ ಟೀಕೆ ಮಾಡೋರೆ ಅಂತ ಹೇಳಿ. ಅವರು ಖಂಡಿತ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಅನುಕೂಲ ಮಾಡಬೇಕು, ನದಿಗಳ ಜೋಡಣೆ ಆಗಬೇಕು ಅಂದಾಗ ಶೇರಿಂಗ್ ಗಲಾಟೆ ಮಾಡೋದು ತೀರ್ಮಾನ ಆದಮೇಲೆ ನದಿಗಳು ಜೋಡಣೆ ಆಗ್ತವೆ ಅಂದಾಗ ಯಾವ ರಾಜ್ಯಕ್ಕೆ ಇದ್ರ ಶೇರ್ ಎಷ್ಟು ಬರ್ತದೆ ಅಂತೇಳಿ ಅದು ಇನ್ನೂ ತೀರ್ಮಾನನೇ ಆಗಿಲ್ಲ. ನದಿಗಳ ಜೋಡಣೆನೇ ಇನ್ನೂ ಚರ್ಚೆ ನಡೀತಾ ಇದೆ. ಅದಕ್ಕಾಗಲೇ ಟೀಕೆ, ಈ ಮುಖ್ಯಮಂತ್ರಿಯ ಬಾಲಿಷ್ಯ ವರ್ತನೆ, ಈ ಮುಖ್ಯಮಂತ್ರಿಯಿಂದ ರಾಜ್ಯಕ್ಕೆ ಅನ್ಯಾಯ. ಏನ್ರಿ ಇದು? ತೀರ್ಮಾನ ಆಗೋವರೆಗೂ ಬಿಡ್ಬೇಕಲ್ವಾ? ತೀರ್ಮಾನ ಆದಮೇಲೆ ಸಾಧಕ ಬಾಧಕ ಚರ್ಚೆ ಮಾಡಿ ನಿನ್ನಿಂದ ಅನ್ಯಾಯ ಆಗಿದೆ ಅಂತ ಹೇಳಿದ್ಬಿಟ್ಟು ಇನ್ನು ಜೋಡಣೆನೇ ಆಗಿಲ್ಲ, ಚರ್ಚೆಗೇ ಆಗಲೇ ವಿರೋಧ ಮಾಡೋದು ಅಂದರೆ ಕುಮಾರಸ್ವಾಮಿ ಅವರ ಮನಸ್ಥಿತಿ ಏನು ಅಂತ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಸಾರ್ವಜನಿಕರು, ರೈತರುಗಳು ಕೂಡ ಅರ್ಥ ಮಾಡ್ಕೋಬೇಕು. ಜೊತೆಗೆ ಇದ್ದವ್ರು ಸರ್, ನೀವು ಮುಂಚೆ ಎಲ್ಲ ಒಳ್ಳೆಯವರು ಒಂದು ಜೊತೆಗಿದ್ದೋ, ಗೊತ್ತಾದ್ಮೇಲೆ ಹೆಂಗೆ ಜೊತೆಲಿರೋದು? ಹಂಗಾದ್ರೆ ಅವ್ರು ಕೆಟ್ಟವ್ರಂತ ದೂರ ಆದ್ರ? ಹಂಗಲ್ಲ, ನಮ್ಗೇನೋ ಮನಸ್ಥಿತಿ ನಮ್ಗೆ ಹಿಡಿಸ್ಲಿಲ್ಲ, ಅವರ ನಡವಳಿಕೆಗಳು ನಮ್ಗೆ ಹಿಡಿಸ್ಲಿಲ್ಲ, ದೂರ ಆದ ನಾವೆಲ್ಲ. ಕುಮಾರಸ್ವಾಮಿ ಅವರು ಜೊತೆಗಿದ್ದವರ ಏಳಿಗೆಯನ್ನ ಸಹಿಸೋದಿಲ್ವಾ? ಹೀಗೆ ಅನೇಕ ಪ್ರಶ್ನೆಗಳು ಬರುತ್ತೆ, ಏನು ಹೇಳ್ತೀರಾ? ಅವ್ರ ಜೊತೆ ಇದ್ದಂಥ ಎಲ್ಲ ನಾಯಕರುಗಳು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಲ್ಲ. ನಿಮಗೆ ಅವ್ರ ಜೊತೆ ಯಾರವ್ರ ಈಗ ನಾಯಕರುಗಳು ಏನು ಬೇಡಿ, ಒಂದು ಉದಾಹರಣೆ ಕೊಡ್ತೀನಿ. ಈಗ ಕೇಂದ್ರ ಮಂತ್ರಿ ಆಗವ್ರೆ, ಕೇಂದ್ರ ಮಂತ್ರಿಯಾಗಿ ತಾನು ಪವರ್ನ ಎಂಜಾಯ್ ಮಾಡ್ತಾವ್ರೆ. ಇವನ್ನ ಯಾವ ಕಾರ್ಯಕರ್ತನಿಗೊಂದು ಚೇರ್ಮನ್ ಮಾಡ್ಸವ್ರೆ ಕರ್ನಾಟಕ ರಾಜ್ಯದಲ್ಲಿ, ತಮ್ಮ ಹಿಂಬಾಲಕನಿಗಾಗಲಿ ಯಾರಿಗಾರು ಆಗಲಿ? ಒಂದು ಉದಾಹರಣೆ ಕೊಡಿ ನೋಡೋಣ. ಒಬ್ಬನಿಗೆ, ಯಾವನಿಗಾರ ಒಬ್ಬನಿಗೆ ಈ ಕೇಂದ್ರದಲ್ಲಿ ಬಹುಶಃ ಅತ್ಯಂತ ಪ್ರಭಾವಿ ಮಂತ್ರಿ ಒಂದು ಚೇರ್ಮನ್ ಮಾಡಿಸ್ಲಿಕ್ಕಾಗಲ್ವ ಒಬ್ಬ ಕಾರ್ಯಕರ್ತನಿಗೆ? ಒಬ್ಬ ಕಾರ್ಯಕರ್ತನಿಗೆ ಒಂದು ಅಧಿಕಾರ ಕೊಡಿಸ್ಲಿಕ್ಕಾಗಲ್ವಾ? ಹಂಗಾದ್ರೆ ಯಾರನ್ನು ಬೆಳೆಸಲ್ಲ. HC ಬಾಲಕೃಷ್ಣ ಅವರು ಅದಕ್ಕೆ ಹೊರಗೆ ಬಂದರು, ಅವ್ರನ್ನ ಬಿಟ್ಟು. ನಾವು ಅವರ ನಡವಳಿಕೆಯಿಂದ ಬೇಸತ್ತು ಹೊರಗಡೆ ಅಲ್ಲ, ನಿಮ್ಮನ್ನು ಬೆಳೆಸೋದಿಲ್ಲ ಅಂತ ಗೊತ್ತಾಗಿ ಹೊರಗೆ ಬಂದ್ರೆ ಹೇಗೆ? ಆ ರೀತಿ ಅಂತಲ್ಲ, ಬೆಳೆಸೋದು ಬೆಳೆಯೋದು ನಮ್ಮ ಶಕ್ತಿ ಮೇಲೆ ಇರ್ತದೆ. ಆದರೆ ನಡವಳಿಕೆಗಳು
ವಿಶ್ವಾಸ ನಡವಳಿಕೆ ಅದು ಭಾಳ ಮುಖ್ಯ ಅಲ್ವಾ ಮನುಷ್ಯನಿಗೆ. ಓಕೆ, ಅದ್ಯಾಕೋ ನಮಗೆ ಸರಿ ಬರಲಿಲ್ಲ, ಬಿಟ್ಟು ಬಂದು. ವಿಶ್ವಾಸ ದ್ರೋಹ ಆಗಿದೆ ಹೇಗೆ? ಅದೆಲ್ಲ ಚರ್ಚೆ ಸೂಕ್ತ ಸಂದರ್ಭದಲ್ಲಿ ಮಾಡೋಣ, ಈ ವಿಚಾರದಲ್ಲಿ ಬೇಡ ಅದು. HC ಬಾಲಕೃಷ್ಣ ಅವರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ ಎನ್ನುವಂತ ಚರ್ಚೆಗಳು ಜೋರಾಗಿ ಆಗ್ತಾ ಇದೆ. ನೀವು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ ಎನ್ನುವುದಾಗಿ ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರಿ. ಈಗ ಅದೇನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ನಾನು ಕೊಟ್ಟಿರ್ತಕ್ಕಂಥ ಹೊಸ ಅಹವಾಲೇನಲ್ಲ ಅದು. ಅದರಿಂದ ನಾನು 5 ಬಾರಿ ಶಾಸಕನಾಗಿದ್ದೇನೆ, ದಯಮಾಡಿ 5ನೇ ಬಾರಿ ಆಗಿದ್ದೇನೆ, ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಹೈಕಮಾಂಡಲ್ಲಿ ಎಲ್ಲ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ, ನಮ್ಮ ನಾಯಕರಲ್ಲಿ ಮನವಿ ಮಾಡಿದ್ದೇನೆ. ತಪ್ಪೇನಿದೆ? ನಿರೀಕ್ಷೆ ಇದೆ, ಇನ್ನೂ ಕೂಡ ಇದೆ. ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಕೂಡ ಆಸೆ ಇರಬೇಕಲ್ಲ. ನಿಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬರುವಾಗ ಈ ರೀತಿಯಾದಂತ ಭರವಸೆಯನ್ನ ಕೊಟ್ಟು ಕರ್ಕೊಂಡು ಬಂದಿದ್ರೆ ಹೇಗೆ? ಏನಿಲ್ಲ, ಈ ರೀತಿಯಾದಂಥ ಯಾವುದೇ ಭರವಸೆಗಳು ಇರಲಿಲ್ಲ. ಯಾವ ನಿರೀಕ್ಷೆ ಇಟ್ಕೊಂಡು ಬಂದಿಲ್ಲ. ನಮಗೆ ಬೇಸರ ಆಗಿ ಕುಮಾರಸ್ವಾಮಿ ಅವರು ಒಡನಾಟದಿಂದ ಬೇಸರ ಆದಾಗ ನಾವು ಪಕ್ಷ ಬಿಡಬೇಕು ಅಂತ ನಾವು 4-5 ಜನ ತೀರ್ಮಾನ ಮಾಡೋದು. ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆಯ್ಕೆ ಕಾಂಗ್ರೆಸ್ ನ್ಯಾಚುರಲ್ ಆಗಿತ್ತು. ನಾವು ಜಾತ್ಯತೀತ ನಿಲುವಿನ ಜೊತೆಯಲ್ಲಿ ಬಂದಂಥವ್ರು, ನಮ್ಮ ಆಯ್ಕೆ ಕಾಂಗ್ರೆಸ್ಗಿತ್ತು. ನಾವೆಲ್ಲ ಒಟ್ಟಿಗೆ ಕಾಂಗ್ರೆಸ್ ಸೇರ್ಪಡೆ ಅದು. ಅವಾಗ ಯಾವುದೇ ಒಂದು ಆಸೆ ಆಶ್ವಾಸನೆಗಳನ್ನು ಯಾವುದು ಕೂಡ ಅವ್ರು ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಈಗ ಮಂತ್ರಿ ಸ್ಥಾನ ಸಿಗುತ್ತಾ ಇಲ್ವಾ ಎನ್ನುವಂತ ಚರ್ಚೆ ಏನು ಹೇಳ್ತೀರಾ? ಈಗ ಒಕ್ಕಲಿಗ ಕೋಟಾದಡಿ ಕೆಲವೊಂದಿಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಶಿವಲಿಂಗೇಗೌಡರು, ಹಾಗೇನೆ ಚಲುವರಾಯಸ್ವಾಮಿ, ಇವ್ರದ್ದೆಲ್ಲ ಹೆಸರು ಕೇಳಿ ಬರ್ತಾ ಇದೆ. ಎಲ್ಲಾದ್ರೂ ತಪ್ಪಬಹುದಾ ಅಥವಾ ತಪ್ಪೋದಕ್ಕೆ ಒಂದು ವೇಳೆ ತಪ್ಪಿದ್ರೆ ಕಾರಣ ಏನಿರಬಹುದು? ಯಾರ್ಯಾರು ನಮ್ಮ ಜನಾಂಗದಲ್ಲಿ ಮಂತ್ರಿಗಳಾಗಿದ್ದಾರೆ ಅವರೇ ಸ್ವಲ್ಪ ದೊಡ್ಡ ಮನಸ್ಸನ್ನು ಮಾಡಿ, ಯಾರ್ಯಾರು ನಾವು ಸೀನಿಯರ್ಗಳಿದ್ದೇವೆ, ನಾವು ಮಂತ್ರಿಗಳಾಗಿಲ್ಲ, ನಮಗೆ ಅವರು ಸಹಕಾರ ಕೊಡಬೇಕು ಅಂತ ಮೊದಲನೇದಾಗಿ ಮನವಿ ಮಾಡ್ತೀನಿ. ಅವ್ರಿಗೆಲ್ಲ ಅವಕಾಶಗಳು ಸಿಕ್ಕಿದೆ, ಸಾಕಷ್ಟು ಅವಕಾಶಗಳು ನಮ್ಮ ಜನಾಂಗದ ನಾಯಕರುಗಳಲ್ಲಿ. ಅದ್ರ ಮೀರಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಕ್ಕೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. DK ಶಿವಕುಮಾರ್ ಕೊಟ್ಟ ಪಟ್ಟಿಯಲ್ಲಿ ಬಾಲಕೃಷ್ಣ ಅವರ ಹೆಸರು ಇದ್ದೇ ಇರುತ್ತೆ. ನನಗೆ ಗೊತ್ತಿಲ್ಲ, ನೀವೊಂದ್ಸರಿ ಕೇಳಬೇಕು ಮುಖ್ಯಮಂತ್ರಿಗಳನ್ನ, ಐತೋ ಇಲ್ವಾ ಅವ್ರ ಹೆಸರು ಅಂತ. ಅಲ್ಲ, ಆಪ್ತ ವಲಯದಲ್ಲಿರೋದು ನೀವೇ ಅಲ್ವಾ ಸರ್? ಆಪ್ತ ವಲಯದಲ್ಲಿದ್ದರೂ ಕೂಡ ಪಟ್ಟಿಲಿರಬೇಕು ಅಂತೇನಿಲ್ವಲ್ಲ. ರಾಜಕಾರಣದಲ್ಲಿ ಪ್ರಯತ್ನಗಳು ಇದ್ದೇ ಇರ್ತವೆ, ಆದರೆ ಅಂತಿಮವಾದಂಥ ತೀರ್ಮಾನ ನಾಯಕರುಗಳು ಮಾಡ್ತಾರೆ, ಕೇಂದ್ರದ ನಾಯಕರುಗಳು ಮಾಡ್ತಾರೆ. ಅಡೆತಡೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಯಾವ ರಾಜಕಾರಣದಲ್ಲಿ ಇದ್ದಿದ್ದೇನೆ, ಏನು ಸುಲಭ ಅಲ್ಲ ರಾಜಕಾರಣ. ರಾಜಕಾರಣದಲ್ಲಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಕಾಲೆಳಿತಕ್ಕಂಥದ್ದು ಇವೆಲ್ಲ ಇದ್ದಿದ್ದೇನೆ. ಇವೆಲ್ಲವನ್ನ ಮೀರಿ ರಾಜಕಾರಣ ಮಾಡಬೇಕು. ಇಷ್ಟೆಲ್ಲ ಬ್ಯಾಟಿಂಗ್ ಮಾಡಿ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಸರ್ ನಿಮ್ಮ ಬಗ್ಗೆ? 15 ದಿವಸ ಆದ್ಮೇಲೆ ಆಗ್ತೀನೋ ಬಿಡ್ತೀನೋ, ಶಾಸಕನಂತೂ ಆಗಿರ್ತೀನಿ ನಾನು. ಮಂತ್ರಿ ಆಯ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಶಾಸಕನಂತೂ ಆಗಿರ್ತೀನಿ ನಾನು. ಒಂದ್ ವೇಳೆ ಸಚಿವ ಸ್ಥಾನ ಸಿಕ್ಕರೆ ಯಾವ ಖಾತೆ ಡಿಮ್ಯಾಂಡ್ ಮಾಡ್ತೀರಾ? ಖಾತೆ ಏನಿಲ್ಲ, ಹೈಕಮಾಂಡ್ ಯಾವ ಖಾತೆಯನ್ನು ಕೊಟ್ಟು ನಿಭಾಯಿಸು ಅಂತ ಹೇಳ್ತಾರೋ ಅದನ್ನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀನಿ. ರಾಜ್ಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರ ಅಂತಿದೆ. ಮಾಗಡಿಯಲ್ಲಿ ಕೆಂಪೇಗೌಡರ ಸಮಾಧಿ ಇದೆ, ಅವ್ರು ಕಟ್ಟಿದಂಥ ಕೋಟೆ ಇದೆ. ಅದರ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನ ಬಾಲಕೃಷ್ಣ ಅವರು ಮಾಡಿಲ್ಲ, ಅದರ ಅಭಿವೃದ್ಧಿಯನ್ನು ಕೂಡ ಮಾಡಲಿಲ್ಲ ಎನ್ನುವಂಥ ಒಂದಷ್ಟು ಆರೋಪ ಆ ಭಾಗದ ಜನರಿಂದ ಕೇಳಿ ಬರ್ತಾ ಇದೆ. ಈಗಾಗಲೇ ಕೆಂಪೇಗೌಡ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಈಗಾಗಲೇ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಟೆಂಡರ್ ಆಗಿ ಈಗ ನಿನ್ನೆ ಒಂದು ವಾರದಿಂದ ಕೆಲಸ ಪ್ರಾರಂಭ ಆಗಿದೆ. ಕೆಂಪೇಗೌಡರು ಕಟ್ಟಿದಂಥ ಕೋಟೆಯನ್ನು, ಸಮಾಧಿಯನ್ನು ಈಗ BDAನವರು ಅದನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅದು ಸಾಧಕ ಬಾಧಕ ಚರ್ಚೆ ನಡೀತಾ ಇದೆ. ಬಹುಶಃ ಇನ್ನೊಂದು ತಿಂಗಳ ಸಮಾಧಿ ಬಗ್ಗೆ BDAನವರು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ನಮ್ಮ ಚೇರ್ಮನ್ರಾದಂಥ ಸನ್ಮಾನ್ಯ ಹ್ಯಾರಿಸ್ರವರು ಅದನ್ನು ಕೂಡ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಬಟ್ ಯಾಕೆ ಇಷ್ಟು ಡಿಲೇ ಆಯಿತು ಅಂತೇಳಿ? ಎಲ್ಲ ಹಣಕಾಸಿನ ವ್ಯವಸ್ಥೆ ಎಲ್ಲ ಕೂಡ ಆಗಬೇಕಲ್ಲ. ಪ್ರಾಧಿಕಾರ ಅಂತ ಇದೆಯಲ್ಲ ಸರ್, ಪ್ರಾಧಿಕಾರ ಇದ್ರೂ ಕೂಡ ಅದಕ್ಕೆ ಹಣಕಾಸಿನ ನೆರವು ಕೊಡ್ತಕ್ಕಂಥದ್ದು ಸರ್ಕಾರನೇ ಅಲ್ವಾ. ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಂತರ ಅದರ ತೀರ್ಮಾನಗಳು ಮಾಡಿದ್ದಾವೆ. ಈಗಾಗಲೇ ನಮಗೆ ಕೋಟೆಗೆ 103 ಕೋಟಿಯನ್ನು ಕೊಟ್ಟಿದ್ದಾರೆ, ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ. ಈಗ ಸಮಾಧಿ ಮುಂದಿನ ನಮ್ಮ ಆಲೋಚನೆ ಮತ್ತು ಯೋಜನೆ ಸಮಾಧಿ ಅಭಿವೃದ್ಧಿ, ಅದನ್ನು ಕೂಡ ಮಾಡ್ತೇವೆ. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ನಮಸ್ಕಾರ. ಒಂದ್ ಕಡೆಯಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಆಗ್ತಾ ಇರುವಂತಹ ಒಂದಷ್ಟು ಗೊಂದಲಗಳು, ರೈತರ ಪ್ರತಿಭಟನೆ, ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ, ಪರಿಹಾರ ಕ್ರಮಗಳಾಗಿ ಸರ್ಕಾರ ಮುಂದೆ ಏನು ಮಾಡಬಹುದು ಈ ಕುರಿತಂತೆ ಶಾಸಕರಾಗಿರುವಂತಹ HC ಬಾಲಕೃಷ್ಣ ಅವರು ನಮ್ಮ ಜೊತೆ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.